ಶ್ರೀಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ಕಳೆದ ಒಂದು ಸಂಚಿಕೆಯಲ್ಲಿ ಅಂಬರೀಷ ಮಹಾರಾಜರ ಯಾಗಾಶ್ವವನ್ನು ಇಂದ್ರ ಅಪಹರಣ ಮಾಡಿಕೊಂಡು ಹೋದಾಗ ಅಂಬರೀಷರಿಗೆ ಅರ್ಚಕರು, ಅಲ್ಲಿ ಕುತ್ಕೊಂಡು ಯಾಗ ನಿರ್ವಹಿಸುವಂಥ ಅರ್ಚಕರು ಯಾರಾದರೂ ಬಲಿಪಶುವನ್ನು ಮನುಷ್ಯನನ್ನಾಗಿ ತೆಗೆದುಕೊಂಡು ಬನ್ನಿ ಅಂತ ಹೇಳಿದಾಗ ರುಚಿಕ ಮಹಾರಾಜರು ತನ್ನ ಕಡೆಯ ಸಂತಾನವಾಗಿರುವಂಥ ಸುನಕ್ಷೇಪರನ್ನು ಏನು ಕಳಿಸ್ಕೊಡ್ತಾರೆ. ಮಧ್ಯದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಸುನಕ್ಷೇಪ ಹಾಗೂ ಅಂಬರೀಷ ಮಹಾರಾಜರು ಏನು ಪ್ರಯಾಣ ಮಾಡಬೇಕಾದ್ರೆ ಒಂದು ಹತ್ರ ವಿಶ್ರಾಂತಿ ತಗೊಳ್ತಾರೆ ಅಂಬರೀಷ ಮಹಾರಾಜರು. ಆಗ ಸುನಕ್ಷೇಪ ವಿಶ್ವಾಮಿತ್ರ ಮಹರ್ಷಿಗಳ ಒಂದು ಆಶ್ರಮಕ್ಕೆ ಹೋಗ್ಬಿಟ್ಟು ನಾನು ನಿಮ್ಮ ಅಕ್ಕನ ಮಗ, ನಾನು ನಿಮಗೆ ಅಳಿಯ ಆಗ್ತೀನಿ, ಅದಕ್ಕಾಗಿ ನನ್ನನ್ನು ರಕ್ಷಿಸಿ ಅಂತಂತಂದು ಹೇಳಿರುವಂಥ ಒಂದು ಘಟ್ಟದಲ್ಲಿ ಕಳೆದ ಒಂದು ಸಂಚಿಕೆಯನ್ನು ಮುಗಿಸಿದ್ದೆ. ಹಾಗೂ ಸೋದರತ್ತೆಯರು ಅಳಿಯಂದರ ಒಂದು ಬಾಂಧವ್ಯದ ಬಗ್ಗೆ ಕೂಡ ತಿಳಿಸೋದಕ್ಕೆ ಪ್ರಯತ್ನ ಮಾಡಿದ್ದೆ. ಆಗ ಏನು ಹೇಳ್ತಾರಂತೆ, ನಾನು ನಿಮ್ಮ ಅಕ್ಕನ ಮಗ, ನಿಮಗೆ ನೀವು ನನಗೆ ಸೋದರ ಮಾವ ಆಗ್ತೀರಾ, ದೊಡ್ಡವನು ಅಂತಂದ್ಬಿಟ್ಟು ಅಪ್ಪ ಏನು ಅಂಬರೀಷ ಮಹಾರಾಜರಿಗೆ ನಮ್ಮ ಅಣ್ಣನ ಕೊಡೋದಿಲ್ಲ ಅಂತಂತಂದ್ರು. ಏನು ಕಟ್ಟ ಕಡೆಯದಾಗಿ ಹುಟ್ಟಿರೋವಂಥವನಾಗಿರೋದ್ರಿಂದ ಅಮ್ಮ ಅವನನ್ನು ಕೊಡೋದಿಲ್ಲ ಅಂತಂದ್ರು. ಯಾಗಾಶ್ವವಾಗಿ ಮಧ್ಯದಲ್ಲಿ ಹುಟ್ಟಿರೋದ್ರಿಂದ ನನ್ನನ್ನು ಯಾಗ ಪಶುವಾಗಿ ಕೊಟ್ಬಿಟ್ರು. ನನಗೆ ದೀರ್ಘಕಾಲ ಬದುಕ್ಬಿಟ್ಟು ತಪಸ್ಸು ಮಾಡಿಕೊಂಡು ಸ್ವರ್ಗಕ್ಕೆ ಹೊಂದಬೇಕು ಅಂತ ಇದೆ, ಆದ್ದರಿಂದ ನೀವು ನನ್ನನ್ನು ರಕ್ಷಿಸಿ ಅಂತ ಕೇಳ್ತಾರಂತೆ. ಆಗ ವಿಶ್ವಾಮಿತ್ರರು ಸರಿ ಅಂತಾರಂತೆ. ಆಗ ತನ್ನ ಮಕ್ಕಳನ್ನು ಕರೆದ್ಬಿಟ್ಟು ತಂದೆ ಮಾತನ್ನು ಕೇಳಿ ಪಾಟಿಸುವಂಥವರೇ ಮಕ್ಕಳಲ್ವಾ ಅಂತ ಪ್ರಶ್ನಿಸಿ, ನೀವು ಯಾರಾದರೂ ಸುನಕ್ಷೇಪರ ಸ್ಥಾನದಲ್ಲಿ ಯಾಗ ಪಶುವಾಗಿ ಹೋಗ್ರಿ ಅಂತ ಹೇಳ್ತಾರಂತೆ. ಆಗ ನಿನ್ನ ಮಕ್ಕಳನ್ನು ಯಾಗ ಪಶುವಾಗಿ ಕಳಿಸ್ತೀಯ, ಇನ್ನೊಬ್ಬರ ಮಕ್ಕಳನ್ನು ನೀನು ರಕ್ಷಿಸ್ತೀಯಪ್ಪ, ನೀನು ಹೇಳಿರುವಂಥ ಧರ್ಮ ಹೇಗಿದೆ ಗೊತ್ತಾ, ನಾಯಿ ಮಾಂಸ ತಿಂದಂಗಿದೆ ಅಂತ ವಿಶ್ವಾಮಿತ್ರರ ಮಕ್ಕಳು ಹೇಳ್ತಾರಂತೆ. ಆಗ ಆಗ್ರಹಿಸಿರುವಂಥ ವಿಶ್ವಾಮಿತ್ರರು, ನೀವು ಕೂಡ ವಸಿಷ್ಠ ಮಹರ್ಷಿಗಳ ಮಕ್ಕಳ ಜಾತಿಗೆ ಅಂದರೆ ಕುಮಾರರ ಜಾತಿಯಲ್ಲಿ ಹುಟ್ಟುಬಿಟ್ಟು 1000 ವರ್ಷಗಳು ಅವರಂತೆ ನಾಯಿ ಮಾಂಸ ತಿನ್ಕೊಂತ ಬದುಕ್ರಿ ಅಂತ ಶಾಪ ಕೊಟ್ಬಿಟ್ರು. ಅಂದರೆ ಕೋಪ ಅನ್ನುವಂಥದ್ದು ವಿವೇಚನೆ ಇಲ್ಲದೆ ತನ್ನ ಹುಟ್ಟಲ್ಲಿ ಹುಟ್ಟಿರುವಂಥ ಮಕ್ಕಳಿಗೆ ಈ ಥರ ಭಯಂಕರವಾಗಿರುವಂತಹ ಶಾಪ ಕೊಡೋದಕ್ಕೆ ಕಾರಣ ಏನು ಅಂತಂದರೆ, ಇಲ್ಲಿ ಮೂಲವಾಗಿ ವಸಿಷ್ಠ ಮಹರ್ಷಿಗಳ ಮೇಲೆ ಒಂದು ಕೋಪ. ವಸಿಷ್ಠ ಮಹರ್ಷಿಗಳ ಮಕ್ಕಳು 100 ಜನ ಮಕ್ಕಳು ತ್ರಿಶಂಕು ಮಹಾರಾಜರು ಹೋಗಿ ಕೇಳಿದ್ರೆ, ನಮ್ಮ ಅಪ್ಪ ಮಾಡಲಿಲ್ಲ ಅಂತಂತಂದ್ರೆ ನಾವು ಮಾಡೋದಿಲ್ಲ, ನಿಮ್ಗೂ ನಮ್ಮ ಅಪ್ಪನೇ ಗುರುವಲ್ಲ ಅಂತಂತ ತಂದೆಗೆ ಎಷ್ಟು ಮರ್ಯಾದೆ ಕೊಟ್ಟರು. ಆದರೆ ಆ ಮರ್ಯಾದೆ ನನ್ನ ಮಕ್ಕಳು ನನಗೆ ನೀಡ್ತಾ ಇಲ್ವಲ್ಲ ಅನ್ನುವಂಥ ಒಂದು ಇಲ್ಲಿ ಕೂಡ ಪೈಪೋಟಿನೇ ಅಂತಂದ್ರೆ ಮಕ್ಕಳಲ್ಲೂ ಕೂಡ ಅಲ್ಲಿ ವಸಿಷ್ಠ ಮಹರ್ಷಿಗಳಿಗೆ ಉತ್ತಮವಾಗಿರುವಂಥ ಸಂತಾನ ಇದೆಯಲ್ವಾ ಅಂತೆ. ಉತ್ತಮವಾಗಿರುವಂಥ ಸಂತಾನ ಅಂತಂದ್ರೆ ಮಾತು ಕೇಳುವಂಥ ಸಂತಾನ ಇದೆ ಅಲ್ವಾ, ನನಗೆ ಇದಿಲ್ವಾ ಅಲ್ಲ ಅಂತ ಒಂದು ಹೊಟ್ಟೆ ಕಿಚ್ಚಾಗಿರ್ಬೋದು, ಕೋಪ ಆಗಿರ್ಬೋದು, ಯಾವುದಕ್ಕಾದ್ರೂ ಮೂಲ ಕಾರಣ ಒಂದು ನಮ್ಮಲ್ಲಿರುವಂಥ ಅರಿಷಡ್ ವರ್ಗಗಳೇ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ನೋಡ್ರಿ ಎಷ್ಟು ಘೋರವಾಗಿರುವಂಥ ಪಾಪ ಮಾಡಿಬಿಟ್ರು ಅಂತಂದ್ರೆ ವಿಶ್ವಾಮಿತ್ರರು ಸತ್ತು ಹೋಗಿರುವಂಥ ಮಕ್ಕಳು ಏನೋ ಆ ಕ್ಷಣದಲ್ಲಿ ಬೂದಿ ಕುಪ್ಪೆಗಳಾಗ್ಬಿಡ್ತಾರೆ. ಅದಕ್ಕೆ ಅಲ್ವಾ ವಿಶ್ವಾಮಿತ್ರರನ್ನ ನೋಡಿದ್ರೆ ಸೃಷ್ಟಿ ಪೂರ್ತಿ ಗಡಗಡ ಯಾಕೆ ನಡಗುತ್ತೆ ಅಂತಂದ್ರೆ ಹೊಟ್ಟೆಯಲ್ಲಿ ಹುಟ್ಟಿರುವಂಥ ಮಕ್ಕಳನ್ನ ಅವರು ಕ್ಷಮಿಸ್ಲಿಲ್ಲ, ಅವ್ರನ್ನೇ ಶಾಪ ಕೊಟ್ಟಿದ್ದಾರೆ ಅಂತಂತಂದು ಸೃಷ್ಟಿ ಎಲ್ಲರಿಗೂ ಗೊತ್ತಿರೋದ್ರಿಂದಲೇ ಇವರನ್ನು ನೋಡಿದ್ರೆ ಇಷ್ಟೊಂದು ಭಯನೇ ಹೆಚ್ಚಿರುತ್ತೆ ಭಕ್ತಿಗಿಂತ. ಅದಕ್ಕೋಸ್ಕರ ಎಂಥ ಕೆಲಸ ಆಗ್ಬಿಡ್ತು. ಕೋಪ ಅನ್ನುವಂಥದ್ದು ಕೋಪ ಅನ್ನುವಂಥದ್ದು ಏನು ಮಾಡೋದಿಲ್ಲ, ನಮ್ಮನ್ನೇ ತಿಂದಾಕುತ್ತೆ. ಕೋಪ ಅನ್ನುವಂಥದ್ದು ಯಾರಿಗೂ ಏನು ಕೀಡು ಮಾಡೋದಿಲ್ಲ. ನಮ್ಮ ಗುರುಗಳು ಹೇಳ್ತಾ ಇರ್ತಾರೆ, ಕೋಪ ಅನ್ನುವಂಥದ್ದು ಒಂದು ಅಗ್ನಿ ಇದ್ದಂಗೆ, ಫಸ್ಟ್ ಅದು ಎಲ್ಲಿ ಹುಟ್ಟುತ್ತೋ ಅಲ್ಲೇ ಸುಡುತ್ತೆ, ನಂತರ ಸುತ್ತೂರ ಇರುವಂಥದ್ದನ್ನ ಸುಡುತ್ತೆ. ತನ್ನನ್ನು ತಾನು ಸುಟ್ಕೊಳ್ಳೋವಂಥ ಗುಣ ಯಾವುದು ಅಂತಂದ್ರೆ ಕೋಪ. ನಮ್ಮ ಗುರುಗಳು ಹೇಳ್ತಾ ಇರ್ತಾರೆ ಚಾಗಂಟಿಯವರು,
ಕೋಪದ ಮೇಲೆ ಕೋಪ ಬರ್ಬೇಕಂತ. ಇದೇನಪ್ಪ ಇದು, ಇಷ್ಟು ಮಿತಿಮೀರಿದಂತಹ ಕೋಪ ನನ್ಗೆ ಯಾಕೆ ಬರ್ತಾ ಇದೆ? ಏನಿದು ಕೋಪ ಬಂದ ಮೇಲೆ ನಂಗೆ ಬಹಳ ಸರಿ ಪಶ್ಚಾತ್ತಾಪ ಅನ್ಸುತ್ತೆ. ಅಮ್ಮನ್ನ ಅನ್ಬಾರ್ದೇ ಇರುವಂತ ಮಾತು, ಅಪ್ಪನ್ನ ಇಲ್ಲ ಅಂತಂದ್ರೆ ಯಾರನ್ನೋ ನಮ್ಮ ಕೋಪದಿಂದ ಏನೋ ದುಬಾರಿಯಾಗಿ ಮಾತಾಡ್ಬಿಡ್ತೀವಿ. ಆದ್ರೆ ಅದು ತಿಳಿದ ನಂತರ ಏನಿಷ್ಟು ಕೋಪ ಬಂತು, ಕೋಪ ಬರಬಾರ್ದಾಗಿತ್ತು ಅಂತಂದ್ರೆ ಹೋಗಿರುವಂತ ಮಾತು ಬರೋದಿಲ್ಲ, ಹೋಗಿರುವಂತ ಸಂದರ್ಭ ಬಂದಿರೋದಿಲ್ಲ, ನಷ್ಟ ಆಗಿರುವಂಥದ್ದು ಕೂಡ ಬಂದಿರೋದಿಲ್ಲ. ಇವಾಗ ವಿಶ್ವಾಮಿತ್ರರು ತಮ್ಮ ಮಕ್ಕಳನ್ನು ಬದುಸ್ಕೋಬೇಕು ಅಂತಂದ್ರೆ ಆಗುತ್ತೋ ಒಂದೇ ಒಂದು ಕ್ಷಣ ಕೋಪಾಗ್ನಿಗೆ ತಮ್ಮ ಮಕ್ಕಳನ್ನೆಲ್ಲ ಹೊಟ್ಟೆಯಲ್ಲಿ ಹುಟ್ಟಿರುವಂಥ ಮಕ್ಕಳನ್ನೆಲ್ಲ ಇದು ಮಾಡಿಬಿಟ್ಟಿದ್ದಾರೆ ಅಂತಂದ್ರೆ ಆ ಕೋಪ ಯಾವ ತಾರಾಸ್ತಾಗಿರ್ಬೇಕು. ಅದಕ್ಕೋಸ್ಕರನೇ ಮನುಷ್ಯನಿಗೆ ಯಾವಾಗ ಕೋಪ ಬರ್ಬೇಕಂದ್ರೆ ನಮ್ಮ ಕೋಪದ ಮೇಲೆ ನಮಗೆ ಕೋಪ ಬರ್ಬೇಕಂತ. ಇದೇನಪ್ಪ ಅಂತಂತಂದು ಅದಕ್ಕೋಸ್ಕರನೇ ನಾಮ ಜಪ, ರಾಮನಾಮವನ್ನು ಜಪ ಮಾಡಿದ್ರೆ ನಮ್ಮ ಮನಸ್ಸು ಚಿತ್ತಶುದ್ಧಿ ಆಗುತ್ತೆ ಅಂತ ನಮ್ಮ ಗುರುಗಳು ಹೇಳ್ತಾ ಇರ್ತಾರೆ. ಆಗ ಸುನಕ್ಷೇಪ ಸುನಕ್ಷೇಪ, ನೀನು ಚಿಂತೆ ಇಟ್ಕೋಬೇಡ. ವಿಶ್ವಾಮಿತ್ರರು ಹೇಳ್ತಾ ಇರೋದು ಎಲ್ಲಾ ಶಾಸ್ತ್ರಗಳಿಗೂ ಗೊತ್ತು ಇವ್ರಿಗೆ. ನೀನು ಚಿಂತೆ ಇಟ್ಕೋಬೇಡ, ನೀನು ತಗೊಂಡೋಗಿ ಒಂದು ಯೂಪ ಸ್ತಂಭಕ್ಕೆ ಕಟ್ತಾರೆ. ಆಗ ನಾನು ನಿನ್ಗೆ 2 ಮಂತ್ರಗಳನ್ನು ಕೊಡ್ತೀನಿ. ಆಗ ಯೂಪ ಸ್ತಂಭಕ್ಕೆ ಕಟ್ಟಿದಾಗ ಈ 2 ಮಂತ್ರಗಳನ್ನು ಜಪಿಸು. ಈ ಮಂತ್ರ ಜಪದಿಂದ ಇಂದ್ರ ಸಂತೋಷಿಸ್ತಾನೆ. ನಿನ್ನನ್ನು ಬಲಿ ಕೊಡೋದಕ್ಕಿಂತ ಮುಂಚೆನೆ ಬಂದ್ಬಿಟ್ಟು ನಾನು ಯಾಗಕ್ಕೆ ಪ್ರೀತಿ ಚೆಂದಿದ್ದೀನಿ ಅಂತಂತ ಯಾಗಕ್ಕೆ ಫಲಿತವನ್ನು ಕೊಡ್ತಾನೆ. ಈ 2 ಮಂತ್ರಗಳನ್ನು ಸೋದರಳಿಯನಾಗಿರುವಂತ ಸುನಕ್ಷೇಪರಿಗೆ ಉಪದೇಶ ಮಾಡಿ ಕಳಿಸ್ತಾರಂತೆ. ನಂತರ ಸುನಕ್ಷೇಪ ಏನು ಅಂಬರೀಷ ಮಹಾರಾಜರ ಹತ್ರ ಬಂದ್ಬಿಟ್ಟು, ಏನಪ್ಪ ಇನ್ನೂ ಹೋಗ್ತಾ ಇಲ್ಲ, ಯಾಗಕ್ಕೆ ಲೇಟ್ ಆಗುತ್ತೆ, ನಡಿ ಅಂತಂದ್ರ ಯಾರು ಅಂಬರೀಷ ಮಹಾರಾಜರಿಗೆ ಇಷ್ಟೊತ್ತ ತನಕ ಕುಯ್ಯೋ ಮರೋ ಅಂತಂತ ನನ್ನ ಬಲಿ ಕೊಡ್ಬೇಡ ಅನ್ನುವಂಥ ಹುಡುಗ ಇದೇನಪ್ಪ ಇಷ್ಟು ಬದಲಾವಣೆ ಆಗ್ಬಿಟ್ಟಿದ್ದಾನೆ ಅಂತ ಅಂದಾಗ ನಡಿ ಹೋಗೋಣ ಅಂತಂದು ಧೈರ್ಯದಿಂದ ಬಂದ್ರಂತೆ. ಇದು ಮಂತ್ರಕ್ಕೆ ಇರುವಂಥ ಬಲ. ಆಗ ವಿಶ್ವಾಮಿತ್ರರು ನಂತರ ಸುನಕ್ಷೇಪರನ್ನು ಯೂಪಸ್ತಂಭಕ್ಕೆ ಕಟ್ತಾರಂತೆ. ಯೂಪಸ್ತಂಭಕ್ಕೆ ಅಂತಂದ್ರೆ ಬಲಿ ಕೊಡೋ ಹತ್ರ. ಆಗ ವಿಶ್ವಾಮಿತ್ರರು ಹೇಳಿರುವಂತ 2 ಮಂತ್ರಗಳನ್ನು ಜಪಿಸಿದಾಗ ಇಂದ್ರ ಪ್ರತ್ಯಕ್ಷ ಆಗಿ, ನಾನು ಈ ಯಾಗಕ್ಕೆ ಸಂತೋಷ ಪಡ್ತಾ ಇದ್ದೀನಿ, ನೀವು ಯಾಗ ಪಶುವನ್ನು ಬಲಿ ಕೊಡೋದಕ್ಕಿಂತ ಈ ಮಂತ್ರ ಜಪ ಮಾಡಿರೋದಕ್ಕೆ ನಾನು ಕೋಟಿ ರೆಟ್ಲು ಅಂತಂದ್ರೆ 100% ಇದಕ್ಕಿಂತ 100 ಪಟ್ಟು ಹೆಚ್ಚು ಫಲಿತವನ್ನು ಕೊಡ್ತೀನಿ ಅಂತ ಹೇಳಿ ಅಂತಾರಂತೆ. ಎಲ್ಲರೂ ಸಂತೋಷ ಪಡ್ತಾರಂತೆ. ಇಲ್ಲಿ ಮತ್ತೆ ನಮ್ಗೆ ಅನುಮಾನ ಬರ್ಬೋದು. ನಾನು ಬಹಳಷ್ಟು ಸಂಚಿಕೆಗಳ ಹಿಂದೆನೆ ಹೇಳಿದ್ದೆ, ಇಂದ್ರ ದೇವತೆಗಳಿಗೆ ಆಹಾರವನ್ನು ನೀಡುವಂತ ಯಾಗ ಅಂತಂದ್ರೆ ದೇವತೆಗಳಿಗೆ ಆಹಾರ ನೀಡುವಂತ ಒಂದು ಕ್ರತು. ಆ ಕ್ರತುವಿನಲ್ಲಿ ಬಲು ಪಶುವನ್ನು ಯಾಕೆ ಇವರು ಹಗಲೆಲ್ಲ ಎತ್ಕೊಂಡು ಹೋಗ್ತಾ ಇರ್ತಾರೆ ಅಂತಂದ್ರೆ, ಇಲ್ಲಿ ಅಂಬರೀಷ ಮಹಾರಾಜರು ಯಾವುದೇ ಕೋರಿಕೆಯಿಂದ ಯಾಗ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಏನೋ ಒಂದು ಮಾಹಿತಿ ಇಲ್ಲ. ಆದ್ರೆ ದಶರಥ ಮಹಾರಾಜರು ಮಕ್ಕಳು ಹುಟ್ಟಬೇಕು ಅಂತ ಒಂದು ಕೋರಿಕೆಯಿಂದ ಏನೋ ಯಾಗವನ್ನು ಮಾಡ್ತಾರೆ, ಅಲ್ಲಿ ಎತ್ಕೊಂಡು ಹೋಗೋದಿಲ್ಲ. ಆದ್ರೆ ಇಲ್ಲಿ ಒಬ್ಬ ಚಿತ್ತಶುದ್ಧಿ ಆಗ್ಬಿಡುತ್ತೆ, ಯಾಗದಿಂದ ಚಿತ್ತಶುದ್ಧಿ ಆಗುತ್ತೆ. ಚಿತ್ತಶುದ್ಧಿ ಆದ್ರೆ ಮುಕ್ತಿ ಬರುತ್ತೆ. ಈ ಮಹಾರಾಜರು ಯಾಗ ಮಾಡಲಿಲ್ಲ ಅಂತಂದ್ರೆ ದೇವತೆಗಳಿಗೆ ಎಲ್ಲಿಂದ ಆಹಾರ ಬರುತ್ತೆ? ಅದಕ್ಕೋಸ್ಕರನೇ ಇಂದ್ರ ದೇವತೆಗಳಿಗೆ ಆಹಾರಕ್ಕೋಸ್ಕರ ಈ ತರ ಯಾಗ ಪಶುವನ್ನು ಎತ್ಕೊಂಡು ಹೋಗ್ತಾ ಇರ್ತಾರೆ ಅಂತ ನಾನು ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ. ಇಲ್ಲಿ ಯಾಕೆ ಎತ್ಕೊಂಡು ಹೋಗ್ತಾರೆ ಅಂತ, ಇಂದ್ರ ಭಗವಾನನನ್ನು ನಿಂದನೆ ಮಾಡಬಾರ್ದು. ಇಂದ್ರ ಭಗವಾನ ಯಾರು? ವಿಷ್ಣುವಿನ ಅಂಶ ಅಂತ ನಾವೆಲ್ಲರೂ ತಿಳ್ಕೊಬೇಕಾಗುತ್ತೆ. ಕೊಡ್ತಾರೆ ನೋಡ್ರಿ. ನಾನೆಲ್ಲೋ ಒಂದತ್ರ ಕೇಳಿದಂಗೆ ಈ ಸುನಕ್ಷೇಪರು ಯಾರು? ರಾಮಾಯಣ ಕಾಲದಲ್ಲಿ ಹುಟ್ಟಿರುವಂತ ಸುನಕ್ಷೇಪರು ಈ ಕಲಿಯುಗದಲ್ಲಿ ಗಣಪತಿ ಮುನಿಯಾಗಿ ಜನ್ಮಿಸಿ ಅನೇಕ ಅಮ್ಮನವರ ಆರಾಧನೆಗಳನ್ನು ಉಪಾಸನೆಗಳನ್ನು ಶ್ರೀವಿದ್ಯಾ ಉಪಾಸನೆ ಮಾಡಿದ್ದಾರೆ. ಅವರು ಸ್ವತಂತ್ರದ ಹೋರಾಟಗಾರರು ಸಹ. ಅವರ ಒಂದು ಅವರ ಒಂದು ಸಾಹಿತ್ಯ ಪ್ರತಿಭಾ ಅಸಾಮಾನ್ಯವಾಗಿರುವಂಥದ್ದು, ಹೇಳೋದಕ್ಕೆ ಆಗೋದಿಲ್ಲ. ಗಾಂಧೀಜಿಯವರು ಸ್ವತಂತ್ರ ಬಂದ ನಂತರ ಹಿಂದಿಯನ್ನು ರಾಷ್ಟ್ರೀಯ ಭಾಷೆಯನ್ನು ಆಗಿ ಘೋಷಣೆ ಮಾಡ್ತಾ ಇದ್ರೆ ಕಾಲಿಟ್ಕೊಂಡಿದ್ದಾರಂತೆ ಈ ಗಣಪತಿ ಮುನಿ. ಬೇಡ, ಸಂಸ್ಕೃತ ಭಾಷೆಯನ್ನೇ ನಾವು ನಮ್ಮ ಜಾತೀಯ ಭಾಷೆಯಾಗಿ ಪ್ರಕಟಣೆ ಮಾಡೋಣ ಅಂತಂತ ಹೇಳಿದಂತೆ ಆ ಗಣಪತಿ ಮುನಿ ಹೇಳ್ದಂಗೆ ಸಂಸ್ಕೃತ ಭಾಷೆನೇ ನಮ್ಮ ರಾಷ್ಟ್ರೀಯ ಭಾಷೆ ಆಗಿದ್ರೆ ಇವತ್ತು ದೇಶ ಗುಮಾಸ್ತರನ್ನೆಲ್ಲ ಮಹನೀಯರನ್ನು ಸೃಷ್ಟಿಸುವಂತ ಒಂದು
ಇದಾಗ್ತಾ ಇತ್ತು. ಕಾವ್ಯಗಂಟ ಗಣಪತಿ ಮುನಿಗಳು ಬಹಳನೇ ಉಪಾಸಕರು. ಅವರ ಚರಿತ್ರೆ ಹೇಳ್ತಾ ಹೋದ್ರೆ ಅಂತಂದ್ರೆ ಅರುಣಾಚಲ ಪ್ರದೇಶದಲ್ಲಿ ಸಾಕ್ಷಾತ್ ಅಮ್ಮನವರೇ ಬಂದು ಅವ್ರಿಗೂ ಅವ್ರ ತಮ್ಮನವ್ರಿಗೂ ಭಿಕ್ಷೆಯನ್ನು ನೀಡಿರುವಂತ ಒಂದು ಎಷ್ಟು ಅವರು ಜೀವನದಲ್ಲಿ ಅದೆಷ್ಟು ಶಿವ ಪಾರ್ವತಿ ಹತ್ರ ಇರುವಂತಹ ಅನುಬಂಧನು ಅದೆಷ್ಟು ಹೇಳ್ಕೊಂಡು ಹೋದ್ರೂ ಸಾಲೋದೇ ಇಲ್ಲ. ಒಮ್ಮೆ ಕಾವ್ಯಗಂಟ ಗಣಪತಿ ಮುನಿಗಳು ಅಂತಂದ್ರೆ ತಿರುಪತಿಯಲ್ಲಿ ಇದು ಸದಸ್ಸು ನಡೆದಾಗ ಅದ್ಭುತವಾಗಿರುವಂಥ 1972ರಲ್ಲಿ ಅದ್ಭುತವಾಗಿರುವಂಥ ಪ್ರಸಂಗ, ಯಾರು ಮತ್ತೆ ಹೋಗೋದಿಲ್ಲ. ಕಾವ್ಯಗಂಟ ಗಣಪತಿ ಮುನಿ ನೀಡಿರುವಂಥ ಪ್ರಸಂಗ ಆಯ್ತಾ. ಅಂತಂದ್ರೆ ರಾಮಾಯಣ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ರಾಮಾಯಣದಲ್ಲಿ ಹಲವಾರು ಮಹನೀಯರು ಬರ್ತಾ ಇರ್ತಾರೆ. ಅವರು ಮತ್ತೆ ಜನ್ಮವನ್ನು ಎತ್ತಿರುವಂಥದ್ದು. ಈ ಕಾಲಕ್ಕೂ ಆ ಕಾಲಕ್ಕೂ ರಾಮಾಯಣದಲ್ಲಿ ಎಷ್ಟು ಸಮನ್ವಯ ಇದೆ ಅಂತಂತ ನಾವು ತಿಳ್ಕೊಬೇಕಾಗುತ್ತೆ. ನಾನು ಎಲ್ಲೋ ಕೇಳಿದ್ದೀನಿ ಕಾವ್ಯಗಂಟ ಗಣಪತಿಗಳಿಗೂ ಸುನಕ್ಷೇಪರು ಅನ್ನುವಂಥ ಒಂದು ವಿಷಯವನ್ನು ನಾನು ಕೇಳಿದ್ದೆ. ನಂತರ ಯಾಗ ಎಲ್ಲ ಪೂರ್ತಿ ಆಗ್ಬಿಟ್ಟು ಅಲ್ಲಿ ಯಾಗ ಮಾಡಿರುವಂಥವ್ರೆಲ್ಲರೂ ಸಂತೋಷಪಟ್ಟರು. ಸುನಕ್ಷೇಪರು ಕ್ಷೇಮವಾಗಿ ತಂದೆ ತಾಯಿ ಹತ್ರ ಬಂದರು. ತನ್ನ ಮಕ್ಕಳನ್ನು ಶಪಿಸಿದ್ದೀನಿ ಅಂತ ಮತ್ತೆ ಕೋಪ ಎಲ್ಲ ಹೇಳಿದ ನಂತರ ಬಹಳ ದುಃಖ ಆಯ್ತಂತೆ. ಈ ಸಾರಿ ಯಾರೊಂದಿಗೂ ಮಾತನಾಡದಲ್ಲೇ ತಪಸ್ಸನ್ನು ಮಾಡ್ಕೋಬೇಕು ಅಂತ ಮತ್ತೆ 1000 ವರ್ಷಗಳು ತಪಸ್ಸು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರಂತೆ. ಹೀಗೆ ಸ್ವಲ್ಪ ಕಾಲ ಆದ್ಮೇಲೆ ವಿಶ್ವಾಮಿತ್ರರು ಸ್ನಾನ ಮಾಡಬೇಕು ಅಂತಂತ ಪುಷ್ಕರ ಕ್ಷೇತ್ರಕ್ಕೆ ಹೋಗಿದಾಗ ಮೇನಕೆ ಕೂಡ ಅಲ್ಲಿ ಸ್ನಾನ ಮಾಡ್ತಾ ಕಾಣಿಸ್ತಾಳಂತೆ. ಮೇಘಗಳ ಮಧ್ಯದಲ್ಲಿ ಒಂದು ಮಿಂಚಿನಂತೆ ಬರ್ತಾ ಇರುವಂತ ಮೇನಕೆ ಆಗಿದ್ದಾಳಂತೆ. ಮೇನಕೆಯ ಸೌಂದರ್ಯವನ್ನು ನೋಡ್ಬಿಟ್ಟು ವಿಶ್ವಾಮಿತ್ರರು ಮುಗ್ಧರಾಗ್ಬಿಡ್ತಾರೆ. ಈ ಮೇನಕೆಯೇ ನನಗೆ ನಿನ್ನಲ್ಲಿ ಕಂದರ್ಪ ವಶನಾಗಿದ್ದೇನೆ, ಅಂದರೆ ಮನ್ಮಥ ಆವೇಶವಾಗಿದೆ, ಅದಕ್ಕಾಗಿ ನೀನು ನನ್ನ ಆಶ್ರಮಕ್ಕೆ ಬಂದು ನನ್ನ ಕೋರಿಕೆಯನ್ನು ತೀರಿಸು ಅಂತಂತಾರೆ. ಮೇನಕ ದೇವವೇಶ, ಆದ್ದರಿಂದ ಆಕೆ ಕೂಡ ಒಪ್ಕೊಂತಾಳೆ. ಮೇನಕ ಸರಿ ಅಂತಾಳೆ. ಮೇನಕೆಯೊಂದಿಗೆ ಕ್ರೀಡಿಸ್ತಾ ಏನೋ ಒಂದು ದಿನ ಅಂತ ಅನ್ಕೊಂತಾರೆ, ಒಂದು ಸಾರಿ ಅಂತ ಅನ್ಕೊಂತಾರೆ. ಆದರೆ ಕಾಮ ಕೋಪ ನಮ್ಮಲ್ಲಿರುವಂಥ ಏನು ಈ ಅರಿಷಡ್ ವರ್ಗಗಳು ನಮಗೆ ತಿಳಿದಲೇ ನಮ್ಮನ್ನ ಕಾಲಹರಣ ಮಾಡಿಸುತ್ತೆ. ನಮ್ಮಿಂದ ಏನೇನು ಬೇಕಾದರೂ ಅದನ್ನು ಮಾಡಿಸುತ್ತೆ. ಶತ್ರುಗಳು ಬೇರೆ ಎಲ್ಲೂ ಇರೋದಿಲ್ಲ. ಇದನ್ನು ನಾವು ಗುರುತಿಸ್ಬೇಕು. ಅವ್ರು ನಮ್ಮ ಶತ್ರುಗಳು, ಇವ್ರು ನಮ್ಮ ಶತ್ರುಗಳು ಅಲ್ಲ, ಅಂತರ್ಗತ ಶತ್ರುಗಳು ಯಾವ ಥರ ಇದು ಮಾಡ್ತಾರಂತ. ಕಾಮ ಅನ್ನುವಂಥದ್ದು ಎಷ್ಟು ಆತ ಕ್ರೀಡಿಸ್ತಾ ಎಷ್ಟು ವರ್ಷಗಳಾಗ್ಬಿಡ್ತು, 10 ವರ್ಷಗಳಾಗ್ಬಿಡ್ತಂತೆ. 10 ವರ್ಷಗಳಾದಾಗ 10 ವರ್ಷಗಳ ನಂತರ ವಿಶ್ವಾಮಿತ್ರರು ಅಸಲು ತಾನು ಯಾಕೆ ರಾಜ್ಯವನ್ನು ಬಿಟ್ಟು ಬಂದಿದ್ದೀನಿ ಅಂತ ನೆನಪು ಬಂತಂತೆ. ಅವಾಗ ನೆನಪು ಬಂತಂತೆ 10 ವರ್ಷ ಆದ ನಂತರ. ಈ ಮೇನಕೆಯೊಂದಿಗೆ ಏನೋ 1-2 ದಿನ ಅಂತ ಅನ್ಕೊಂಡೆ, ಆದರೆ 10 ವರ್ಷಗಳು ಕಳೆದೋಗುತ್ತೆ ಅಂತ ಅನ್ಕೊಂಡ್ಲಿಲ್ಲ. ನನ್ನ ಮನಸ್ಸನ್ನು ದೇವತೆಗಳು ವಕ್ರೀಕರಿಸೋದಕ್ಕೋಸ್ಕರ ಮೇನಕೆಯನ್ನು ಕಳಿಸಿದ್ದಾರೆ ಅಂತ ಕೋಪದಿಂದ ಮೇನಕೆ ಕಡೆ ನೋಡ್ತಾರಂತೆ. ನೋಡ್ಬಿಟ್ಟು ಇಷ್ಟರಲ್ಲಿ ಶಾಂತ ಪಟ್ಬಿಟ್ಟು ಇದರಲ್ಲಿ ನಿನ್ನ ತಪ್ಪೇನಿದೆ ಅಂತ ಅಂದಾಗ ಮೇನಕೆ ಹೊರಟೋಗ್ಬಿಡ್ತಾರಂತೆ. ಮೇನಕೆ ಹೊರಟೋದಾಗ ಈಗಾಗಲೇ ವಿಶ್ವಾಮಿತ್ರ ಮತ್ತು ವಿಶ್ವಾಮಿತ್ರ ಕತೆ ಅಂತಂದ್ರೆ ನಮ್ಗೆ ಇನ್ನೇನು ನೆನಪು ಬರೋದಿಲ್ಲಪ್ಪ. ಮೇನಕೆಯೊಂದಿಗೆ ಡ್ಯೂಯೆಟ್ ಆಡಿರುವಂಥದ್ದು, ಕಾಮಕೋಶ ಆಗಿರುವಂಥದ್ದು, ಶಾಕುಂತಲೆಯನ್ನು ಅನಾಥವಾಗಿ ಬಿಟ್ಟೋಗಿರುವಂಥದ್ದು ಅನ್ನುವಂಥದ್ದೇ ನಮ್ಮ ಹಿಸ್ಟ್ರಿಗಳಲ್ಲಿ. ಇಷ್ಟು ಪುಸ್ತಕಗಳಲ್ಲಾಗಲಿ ಸಿನಿಮಾಗಳಲ್ಲಾಗಲಿ ಇಷ್ಟು ದೊಡ್ಡ ಮಹನೀಯರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತಂತಂದ್ರೆ ಇಲ್ಲಿ ಅವ್ರಿಗೆ ಮೇನಕೆಯನ್ನು ನೋಡಿ ಯಾಕೆ ಮನ್ಮಥಾವೇಶ ಆಯಿತು ಅಂತಂದ್ರೆ ಶಾಕುಂತಲೆ ಅನ್ನುವಂಥ ಒಂದು ಉತ್ತಮ ಜಾತಿಯಾಗಿರುವಂಥ ಸ್ತ್ರೀ ಅಂತಂದ್ರೆ ಮಹಾಭಾರತದಲ್ಲಿ ಬರುತ್ತೆ. ಶಾಕುಂತಲೆ ಅನ್ನುವಂಥವಳು ಅದೆಷ್ಟು ಉತ್ತಮವಾದವಳು. ಅವಳು ದುಷ್ಯಂತ ಮಹಾರಾಜನ ವಿವಾಹ ಆಗ್ತಾಳೆ, ಗಂಧರ್ವ ವಿವಾಹ ಆಗ್ತಾಳೆ. ಇದೆಲ್ಲ ನಾನು ಹೊಸದಾಗಿ ಹೇಳಬೇಕಾಗಿಲ್ಲ. ಆದರೆ ಶಾಕುಂತಲೆಯನ್ನು ಬಹಳ ಬಲಹೀನಳಾಗಿ ನಮ್ಮ ಸಿನಿಮಾಗಳಲ್ಲಿ ತೋರಿಸ್ತಾಳೆ. ಆದರೆ ಶಾಕುಂತಲೆ ಆ ಥರ ಬಲಹೀನಳಲ್ಲ. ದುಷ್ಯಂತ ಮಹಾರಾಜನ ಅವರ ರಾಜ್ಯಸಭೆಯಲ್ಲಿ ಹೋಗ್ಬಿಟ್ಟು ನೀನ್ ಈ ತರ ಮೋಸ ಮಾಡ್ಬೋದಾ, ಹೆಣ್ಣನ್ನು ಮೋಸ ಮಾಡಿರುವಂಥವ್ರು ಯಾವ್ಯಾವ ಸ್ಥಿತಿಗೆ ಹೋಗ್ತಾರೆ ಅಂತಂದು ಆಕೆ ಧೈರ್ಯದಿಂದ ಮಾತನಾಡಿರುವಂಥ ಘಟ್ಟಗಳನ್ನು
ಇವುಗಳನ್ನು ನೋಡಿದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಮತ್ತೆ ಒಂದು ಕಾರಣ ಏನು ಅಂತಂದ್ರೆ ನಮ್ಮ ಭರತ ಭೂಮಿಗೆ, ಭರತ ಖಂಡಕ್ಕೆ ಏನು ದುಷ್ಯಂತ ಮತ್ತು ಶಾಕುಂತಲೆ ಸಂತಾನವಾಗಿರುವಂತ ಭರತನ ಹೆಸರು ಇಟ್ಟಿದ್ದಾರೆ ಅಂತ ಒಂದ್ ಕಡೆ ನಾವು ತಿಳ್ಕೊಬೇಕಾಗುತ್ತೆ. ಮತ್ತೆ ಇನ್ನೊಂದು ಕಥೆನೂ ಬರುತ್ತೆ, ಜಡಭರತನ ಕತೆ ಕೂಡ ಅಧ್ಯಾತ್ಮ ರಂಗದಲ್ಲಿ ಇರುವಂತವ್ರಿಗೆ ಜಡಭರತನ ಕತೆ ನಾನೇನು ಹೊಸದಾಗಿ ಇಟ್ಟಿಲ್ಲ. ಈ ಭರತ ಭೂಮಿಗೆ ಭರತ ಅನ್ನುವಂತ ಹೆಸರು ಬಂದಿರುವಂತದ್ದು ಯಾಕಂತಂದ್ರೆ ಇವರ ಒಂದು ಮೊಮ್ಮಗನಿಂದಲೇ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಅಂದ್ರೆ ಮೇನಕೆ ಅಪ್ಸರಸರಿಗೆ ಯಾವುದೇ ಮಮಕಾರ ಆಗಲಿ ಕೋಪ ಆಗಲಿ ಇರೋದಿಲ್ಲ, ಅದು ಅವರ ಜಾತಿಯ ಲಕ್ಷಣ. ಕಣ್ವ ಮಹರ್ಷಿ ಬೆಳೆಸ್ಕೊಳ್ತಾರೆ ಯಾರು, ಶಾಕುಂತಲೆಯನ್ನು. ಅಲ್ಲಿ ಆ ಶಾಕುಂತಲೆಯನ್ನು ಬಿಟ್ಟು ಹೋಗ್ಬೇಕಾದ್ರೆ ವಿಶ್ವಾಮಿತ್ರರು ತಮ್ಮ ತಪಸ್ಸಿಯನ್ನು ರಕ್ಷಣೆ ಮಾಡಿಬಿಟ್ಟು ಒಂದು ಸುರಕ್ಷಿತವಾಗಿರುವಂತಹ ಪೊದೆಯೊಳಗೆ ಇಟ್ಟು ಹೋಗಿರ್ತಾರೆ ವಿನಃ ನಿರ್ದಾಕ್ಷಿಣ್ಯವಾಗಿ ಹೋಗಿರುವಂತಹ ಮಹರ್ಷಿಗಳಲ್ಲ. ನಂತರ ಆ ಕಣ್ವ ಮಹರ್ಷಿಗಳ ಬೆಳೆದಿರುವಂತಹ ಈಕೆ ಏನು ಶಕುಂತಲೆ, ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಕವಿರತ್ನ ಕಾಳಿದಾಸ ಅನ್ನುವಂಥ ಒಂದು ಸಿನಿಮಾದಲ್ಲಿ ಶಾಕುಂತಲೆ ಮತ್ತು ದುಷ್ಯಂತರ ಒಂದು ಇದು ಬರುತ್ತೆ. ಮೇಘ ಸಂದೇಶ ಅನ್ನುವಂಥ ಒಂದು ಅದ್ಭುತವಾಗಿರುವಂಥ ಕಾವ್ಯವನ್ನು ನಮ್ಮ ಕವಿರತ್ನ ಕಾಳಿದಾಸರು ರಚನೆ ಕೂಡ ಮಾಡಿದ್ದಾರೆ. ಅಂತಂದ್ರೆ ರಾಮಾಯಣ ಎಲ್ಲಿಂದ ಅಂತಂದ್ರೆ ಕವಿರತ್ನ ಕಾಳಿದಾಸರ ತನಕ ಕರ್ಕೊಂಡು ಹೋಗ್ಬಿಡ್ತು ನೋಡ್ರಿ. ಈ ಒಂದು ಯಾರ ಸಂತಾನ ಅಂತಂದ್ರೆ ವಿಶ್ವಾಮಿತ್ರರ ಸಂತಾನವೇ ನಮ್ಮ ಭಾರತ ಭೂಮಿಗೆ ಭರತ ಭೂಮಿ ಅನ್ನುವಂಥ ಹೆಸರು ಬಂದಿದೆ ಅಂತ ಇದು ಮಾಡ್ತಾರೆ. ದುಷ್ಯಂತ ಮತ್ತು ಶಾಕುಂತಲೆಯ ಮಗ ಏನೋ ವೀರಾದಿವೀರ, ಆತ 6 ವರ್ಷಕ್ಕೆ ಹುಲಿ ಮತ್ತು ಸಿಂಹಗಳನ್ನು ನಾಯಿ ಮರಿ ತರ ಇಟ್ಕೊಂಡ್ಬಂದು ಆಶ್ರಮದಲ್ಲಿ ಕಟ್ಟಿ ಆಡಿಸ್ತಾ ಇದ್ರಂತೆ. ಅಷ್ಟು ವೀರಾದಿವೀರರು, ಅಷ್ಟು ವೀರತನದಿಂದ ರಾಜ್ಯವನ್ನು ಪರಿಪಾಲನೆ ಮಾಡಿದ್ದಾರೆ. ಆಗ ಏನು ಮೇನಕೆಯಿಂದ ತನಗೆ ಆಗಿರುವಂತ ಏನು ತಿರುಗಿ ಬರದೇ ಇರುವಂತ ಕಾಲಹರಣ ಆಗ್ಬಿಟ್ಟಿದೆ, ತುಚ್ಛವಾಗಿರುವಂತ ಸುಖಕ್ಕೋಸ್ಕರ ಈ ಕಾಲಹರಣ ಆಗಿದೆ ಅಂತಂದು ಬಹಳನೇ ದುಃಖ ಪಡ್ತಾರೆ. ಯಾರು, ವಿಶ್ವಾಮಿತ್ರರು. ದುಃಖ ಪಟ್ಟಾಗ ಏನು ಆಗ ಜ್ಞಾನೋದಯ ಆಗುತ್ತಂತೆ, ಇದ್ರಲ್ಲಿ ನಿನ್ ತಪ್ಪೇನಿಲ್ಲ ಅಂತ ಇದು ಮಾಡ್ತಾರೆ. ಅಂದ್ರೆ ಇಷ್ಟು ಮುಂಚೆ ಹಿಂದೂ ಮುಂದೆ ನೋಡ್ದಲೆ ಏನೋ ಶಾಪ ಕೊಟ್ಬಿಡ್ತಾ ಇದ್ದಾರೆ. ಆದ್ರೆ ಇವಾಗ ನಿನ್ನ ತಪ್ಪಿಲ್ಲ ಅನ್ನುವಂಥದ್ದು ನಾಮ ಜಪದಿಂದ, ತಪಸ್ಸಿನಿಂದ ಇಷ್ಟು ಮಟ್ಟಿಗೆ ಒಂದು ಸ್ವಲ್ಪ ಕೋಪ ಕಡಿಮೆ ಆದಂಗೆ ಅನ್ನಿಸ್ತಾ ಇದೆ. ಮತ್ತೆ ಮುಂದೆ ಏನ್ ಮಾಡ್ತಾರೆ, ಈ ಸರಿ ಇನ್ನೂ ಜಾಗ್ರತೆಯಿಂದ ನಾನು ತಪಸ್ಸು ಮಾಡ್ಕೋಬೇಕು ಅಂತ ಉತ್ತರ ದಿಕ್ಕಿಗೆ ತಪಸ್ಸು ಮಾಡ್ಕೊಳೋದಕ್ಕೆ ಹೋಗ್ತಾರೆ. ಅಂತಂದ್ರೆ ಆಗೋಯ್ತು, ಪೂರ್ವ ದಿಕ್ಕ ಆಗ್ಬಿಡ್ತು, ಪಶ್ಚಿಮ ದಿಕ್ಕ ಆಗ್ಬಿಡ್ತು, ದಕ್ಷಿಣ ದಿಕ್ಕ ಆಗ್ಬಿಡ್ತು, ಇವಾಗ ಉತ್ತರ ದಿಕ್ಕು. ನಾವು ಬದಲಾಗದಲ್ಲಿ ಪರಿಸ್ಥಿತಿಗಳು ದಿಕ್ಕನ್ನು ಬದಲಾಯಿಸಿದ್ರೆ ಯಾವತ್ತೂ ಆಗೋದಿಲ್ಲ ಅಂತ ವಿಶ್ವಾಮಿತ್ರರ ಒಂದು ಚರಿತ್ರೆಯಿಂದ ನಾವು ತಿಳ್ಕೊಬೇಕಾಗುತ್ತೆ. ಫಸ್ಟ್ ನಮ್ಮನ್ನು ನಾವು ಏನ್ ಮಾಡ್ಕೋಬೇಕು, ಸರಿ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ಏನು ನಾವು ಜಾಗ್ರತೆಯಿಂದ ಇರಬೇಕು. ಅಂತಂದ್ರೆ ನಮ್ಮ ಜೀವನ ಅನ್ನುವಂಥದ್ದು ಕಾಲಹರಣ ಆದ್ರೆ ವಿಶ್ವಾಮಿತ್ರರ ಒಂದು ಜೀವನ ಚರಿತ್ರೆ ನಮ್ಮ ಜೀವನ ಚರಿತ್ರೆ ಅಂತ ಇರುತ್ತೆ. ಕಾಲ ಎಷ್ಟು ಮುಖ್ಯವಾಗಿರುವಂಥದ್ದು, ಕೋಪ ಎಷ್ಟು ಇದಾಗಿದೆ, ಕಾಮ ಎಷ್ಟು ನಮ್ಮನ್ನು ಬಲಹೀನರನ್ನಾಗಿ ಮಾಡುತ್ತೆ. ಇವನ್ನೆಲ್ಲ ನಾವು ಹೇಳ್ದಲೇ ಮಕ್ಕಳಿಗೆ ಇವನ್ನೆಲ್ಲ ಹೇಳಿದ್ರೇನೆ ಅಲ್ವಾ ಅವರು ಯಾವ್ಯಾವ ಸಮಯದಲ್ಲಿ ಯಾವಾಗೆ ಜಾಗೃತೆಯಿಂದ ಇರಬೇಕು ಅಂತಂದು ಅವರು ತಿಳ್ಕೊಂತಾರಲ್ವ. ಇವನ್ನ ಬಿಟ್ಬಿಟ್ಟು ಯಾವ್ಯಾವೋ ಹಿಸ್ಟ್ರಿಗಳನ್ನ ಏನೇನೋ ಹೇಳ್ಬಿಟ್ಟು ಯಾವತ್ತಾದ್ರೆ ನಾವು 3-4 ತಲೆಮಾರುಗಳಿಂದ ಪೂರ್ವ 3-4 ತಲೆಮಾರುಗಳಿಂದ ಭಾರತೀಯ ಸಮಾಜದಲ್ಲಿ ರಾಮಾಯಣ ಭಾರತ ಭಾಗವತಗಳು ಎರೇಸ್ ಆಗಿ ಕಣ್ಮರೆ ಆಗಿ ಹೋಗಿದೋ ಅವತ್ತಿಂದಲೇ ಭಾರತೀಯರ ಒಂದು ನೈತಿಕತೆ ಕಡಿಮೆ ಆಗಿ ಹೋಗ್ಬಿಟ್ಟಿದೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ವಿಶ್ವಾಮಿತ್ರ ಮಹರ್ಷಿ ಅಂದ್ರೆ ಗೊತ್ತಿಲ್ಲ, ರಾಮಾಯಣ ಅಂತಂದ್ರೆ ಗೊತ್ತಿಲ್ಲ, ರಾಮ ಅಂತಂದ್ರೆ ಗೊತ್ತಿಲ್ಲ, ಏನು ಗೊತ್ತಿಲ್ಲದಲೆ ನಮ್ಮ ಒಂದು ವಾರಸತ್ವವನ್ನು ನಾವು ಹೇಗೆ ಕಳ್ಕೊಳ್ತಾ ಇದ್ದೀವಿ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಉತ್ತರ ದಿಕ್ಕಿಗೆ ಹೋಗಿ ಏನ್ ಮಾಡ್ತಾರೆ, ಉತ್ತರ ದಿಕ್ಕಿಗಾದ್ರೂ ಹೋಗಿ ಅವರ ಟಾರ್ಗೆಟ್ ಏನು, ಒಂದು ಗುರಿ ಏನು ಅಂತಂದ್ರೆ ಬ್ರಹ್ಮರ್ಷಿತ್ವ. ಆ ಬ್ರಹ್ಮರ್ಷಿತ್ವವನ್ನು ಸಾಧಿಸ್ತಾರೋ ಇಲ್ವೋ ಅಂತ ಬರುವಂತ ಒಂದು ಸಂಚಿಕೆಯಲ್ಲಿ ಭಗವಂತನ ನಿರ್ಹೇತುಕವಾಗಿರುವಂತ ಕೃಪೆ ಇದ್ರೆ ತಿಳಿಸೋರು ನಾನು ಪ್ರಯತ್ನ ಮಾಡ್ತೀನಿ. ಜೈ ಶ್ರೀರಾಮ್, ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ನಮ್ಮ ಚಾನೆಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಹೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.